ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾದ ಕಾನ್ಸ್ಟಿಟ್ಯೂಷನ್ ಕ್ವಶನ್ಗಳನ್ನು ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಬಾಬು ರಾಜೇಂದ್ರ ಪ್ರಸಾದ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತು ಭಾರತದ ಮೊದಲ ರಾಷ್ಟ್ರಪತಿ ಕೂಡ ಆಗಿದ್ದರು. ಸಂವಿಧಾನದ ಪರಿಕಲ್ಪನೆಯನ್ನು ಮೊದಲಿಗೆ ತಿಳಿಸಿದವರು ಯಾರು? ಅಂದ್ರೆ ಭಾರತಕ್ಕೆ ಈ ರೀತಿಯಾಗಿ ಒಂದು ಸಂವಿಧಾನ ಬೇಕು, ಭಾರತ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಇರಬೇಕು ಅಂತೇಳಿ ಈ ಪರಿಕಲ್ಪನೆಯನ್ನು ಫಸ್ಟ್ ಟೈಮ್ ತಿಳಿಸಿದ್ದು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, MN ರಾಯ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಮಿತಿಯು ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿದ್ದು ಯಾವಾಗ? ಸರಿಯಾದ ಉತ್ತರ 26 ನವೆಂಬರ್ 1949. ಸಂವಿಧಾನ ಅಂಗೀಕಾರ ಆದ ದಿನ ಇದು. ಜಾರಿಗೆ ಬಂದಿದ್ದು ಕೇಳಿದ್ರೆ ಜನವರಿ 26, 1950ರಲ್ಲಿ ಸಂವಿಧಾನ ಜಾರಿ ಆಯಿತು. ಸಂವಿಧಾನ ಸಭೆ ಮೂಲಕ ಅಂಗೀಕಾರ ಆಗಿದ್ದು 26 ನವೆಂಬರ್ 1949ರಲ್ಲಿ. ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ ಎಷ್ಟು? ಸರಿಯಾದ ಉತ್ತರ 2 ವರ್ಷ 11 ತಿಂಗಳು 18 ದಿನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲು ಭಾಷಾವಾರು ರಾಜ್ಯ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 1 ಅಕ್ಟೋಬರ್ 1953. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಕ್ಟೋಬರ್ 1, 1953ರಲ್ಲಿ ಭಾರತದಲ್ಲಿ ಮೊದಲ ಭಾಷಾವಾರು ರಾಜ್ಯ ಆಂಧ್ರ ಪ್ರದೇಶ್ ಸ್ಥಾಪನೆಯಾಯಿತು. ಆಂಧ್ರ ಪ್ರದೇಶ. ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, GV ಮಾವಲಂಕರ್. GV ಮಾವಲಂಕರ್ ಅವರು ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿದ್ದಾರೆ. ಭಾರತೀಯ ಸಂವಿಧಾನವು ಕೆಳಗಿನ ಯಾವ ದೇಶದ ಸಂವಿಧಾನವನ್ನ ತುಂಬಾ ಹತ್ತಿರದಿಂದ ಅನುಸರಿಸುತ್ತೆ? ಅಂದ್ರೆ ತುಂಬಾ ವಿಷಯಗಳನ್ನ ಯಾವ ಸಂವಿಧಾನದಿಂದ ತೆಗೆದುಕೊಂಡಿದೆ ಅಂತೇಳಿ. ಸರಿಯಾದ ಉತ್ತರ ಇಂಗ್ಲೆಂಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. UK ಅಥವಾ ಇಂಗ್ಲೆಂಡ್. ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಿದ ಅಂಶಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು. ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ, ಈ 3 ಪದಗಳನ್ನು ಸೇರಿಸಲಾಯಿತು. ಯಾವಾಗ? 42ನೇ ತಿದ್ದುಪಡಿಯಲ್ಲಿ. ಈ ಕೆಳಗಿನ ಯಾವ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ರಾಜ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 356 ಪ್ರಕಾರ. ಈ ಕೆಳಗಿನ ಯಾವ ಮೂಲಭೂತ ಹಕ್ಕು ವಿದೇಶಿಗರಿಗೂ ಕೂಡ ಭಾರತದಲ್ಲಿ ಅನ್ವಯ ಆಗುತ್ತೆ? ಸರಿಯಾದ ಉತ್ತರ ಬದುಕುವ ಹಕ್ಕು, ರೈಟ್ ಟು ಲಿವ್. ರೈಟ್ ಟು ಲಿವ್, ಬದುಕುವ ಹಕ್ಕು ವಿದೇಶಿಗರು ಕೂಡ ಅಪ್ಲೈ ಆಗುತ್ತೆ. ವಿದೇಶಿಗರು ಕೂಡ ಭಾರತದಲ್ಲಿ ಬದುಕುವ ಹಕ್ಕಿದೆ ಅಂತ. ಈ ಕೆಳಗಿನ ಯಾವ ವಿಧಿಯು ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು ಎಂಬ ಅಂಶವನ್ನು ಹೇಳುತ್ತೆ? ಸರಿಯಾದ ಉತ್ತರ ಆರ್ಟಿಕಲ್ 14, ಸಂವಿಧಾನದ ವಿಧಿ 14. ಯಾವ ವರ್ಷ ಲಕ್ಷದ್ವೀಪ, ಮಿನಿಕಾಯ ಮತ್ತು ಅಮಿನಾ ದ್ವೀಪದ ಹೆಸರನ್ನ ಬದಲಾವಣೆ ಮಾಡಿ ಲಕ್ಷದ್ವೀಪ ಎಂಬುದಾಗಿ ಒಟ್ಟಾಗಿ ಇಡಲಾಯಿತು? ಸರಿಯಾದ ಉತ್ತರ 1973ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತೇಳಿ ಯಾವುದನ್ನ ಕರೀತಾರೆ? ಸರಿಯಾದ ಉತ್ತರ ಪತ್ರಿಕಾ ಅಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ 4ನೇ ಅಂಗವಾಗಿ ಪತ್ರಿಕಾ ಅಂಗ ಇದೆ. ಸಂವಿಧಾನದ ಎಷ್ಟನೇ ತಿದ್ದುಪಡಿಯಲ್ಲಿ ಮೂಲಭೂತ ಹಕ್ಕಿನ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆಯಲಾಯಿತು? ಸರಿಯಾದ ಉತ್ತರ 44ನೇ ತಿದ್ದುಪಡಿಯಲ್ಲಿ. ಮೊದಲಿಗೆ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕು ಇತ್ತು. ಸೊ ಈಗ ಪ್ರಸ್ತುತ 6 ಮೂಲಭೂತ ಹಕ್ಕಿದೆ. ಯಾಕಂದ್ರೆ ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಪ್ರಸ್ತುತ ಆಸ್ತಿ ಹಕ್ಕು ಕಾನೂನಿನ ಹಕ್ಕಾಗಿದೆ. ಕಾನೂನಿನ ಹಕ್ಕು ಯಾವುದು? ಆಸ್ತಿ ಹಕ್ಕು, ಮೂಲಭೂತ ಹಕ್ಕಲ್ಲ ಅದು. ಈ ಕೆಳಗಿನ ಯಾರು ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ? ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೆದ್ರು? ಸರಿಯಾದ ಉತ್ತರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಆರ್ಟಿಕಲ್ 32. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1976. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾದಾಗ ಒಟ್ಟು 10 ಮೂಲಭೂತ ಕರ್ತವ್ಯಗಳಿತ್ತು. ಪ್ರಸ್ತುತ 11 ಇದೆ. ಪ್ರಸ್ತುತ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಎಷ್ಟಿದೆ ಕೇಳಿದ್ರೆ 11 ಇದಾವೆ. ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಬ್ರಿಟನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನಕ್ಕೆ ಮೊದಲ ಬಾರಿ ತಿದ್ದುಪಡಿಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1951. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮೂಲಕ 6 ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಬದಲಾಯಿಸಲಾಯಿತು? ಸರಿಯಾದ ಉತ್ತರ ಸಂವಿಧಾನದ 86ನೇ ತಿದ್ದುಪಡಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವಾಗ ಆಯ್ತು ಇದು ಕೇಳಿದ್ರೆ 2002ರಲ್ಲೇ ಆಯಿತು. ಈ ಕೆಳಗಿನ ಯಾರು ಮೂಲಭೂತ ಹಕ್ಕುಗಳನ್ನು ನಿಷೇಧಿಸುವ ಅಧಿಕಾರ ಹೊಂದಿರ್ತಾರೆ? ಅಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲವು ಮೂಲಭೂತ ಹಕ್ಕುಗಳನ್ನು ನಿಷೇಧ ಮಾಡಬಹುದು. ಇಂತಹ ಅಧಿಕಾರ ನಮ್ಮ ಸಂವಿಧಾನ ಯಾರಿಗೆ ಕೊಟ್ಟಿದೆ ಕೇಳಿದ್ರೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವಿಧಿಯು ಭಾರತದಿಂದ ಹೊರಗೆ ವಾಸಿಸುವ ಭಾರತೀಯರಿಗೆ ಅವರ ನಾಗರಿಕತ್ವಕ್ಕೆ ಸಂಬಂಧಿಸಿದೆ? ಕೆಲವೊಬ್ಬರು ಅನಿವಾಸಿ ಭಾರತೀಯರಿಗೂ ಕೂಡ ಭಾರತದಲ್ಲಿ ನಾಗರಿಕತ್ವ ಸಿಗುತ್ತೆ. ಅಂತಹ ರಿಲೇಟೆಡ್ ಆಗಿರುವಂಥ ವಿಧಿ ಯಾವುದು? ವಿಧಿ 8. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವರ್ಷದಲ್ಲಿ ಉತ್ತರಾಂಚಲ್ ರಾಜ್ಯದ ಹೆಸರನ್ನು ಬದಲಾಯಿಸಿ ಉತ್ತರಾಖಂಡ್ ಎಂದು ಇಡಲಾಯಿತು? ಸರಿಯಾದ ಉತ್ತರ 2007ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಸ್ಪಿರಿಟ್ ಆಫ್ ಲಾಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಸಂವಿಧಾನದ ಕುರಿತಾಗಿ ದ ಸ್ಪಿರಿಟ್ ಆಫ್ ಲಾಸ್ ಎನ್ನುವಂಥ ಪುಸ್ತಕ ಬರೆದಿದ್ದು ಮಾಂಟೆಸ್ಕೋ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿ ಜ್ಯೂರಿಸ್ಡಿಕ್ಷನ್ ಇರುತ್ತಲ್ಲ, ಇದನ್ನು ವಿಸ್ತರಿಸುವ ಅಧಿಕಾರ ಯಾರಿಗಿರುತ್ತೆ ಅಂತ. ಆಪ್ಷನ್ಸ್ ಈ ರೀತಿ ಇದೆ: ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿಗಳು, ಶಾಸಕಾಂಗ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.